ನಮಗೆ ಮನೆ ಇಲ್ಲ ಸರ್. ಇಡೇ ನಾವು ಕುಟುಂಬದಾರು ಇಬ್ಬರು ಹೆಣ್ಮಕ್ಳು ವಯಸ್ಸಿಗೆ ಬಂದಾರ ಸರ್. ಮನೆ ಇಲ್ಲ, ಆಸ್ತಿ ಇಲ್ಲ, ಏನಿಲ್ಲ ಸರ್. ನಾವು ಬಡವ್ರು ದುಡಿಬೇಕು, ತಿನ್ನಬೇಕು. ನಾವು ನೋಡಿದ್ರೆ ಈಟ್ ಮನೆ ಐತೆ ಸರ್. ಅದ್ರಾಗ ನಾವು ಹೆಂಗೆ ಜೀವನ ಮಾಡ್ಬೇಕು ಸರ್? ಮನೆ ಇದ್ದಾರಿಗೆ ಮನೆ ಕೊಡ್ತಾರೆ, ಮನೆ ಇಲ್ಲಾರಿಗೆ ಮನೆ ಕೊಡಂಗಿಲ್ಲ ಸರ್. ಹಿಂಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಳಗ್ಗೆ ತಾಂಡದಂತ ಮಾತಾಡಕತ್ತೀವಿ ಸರ್. ಇಲ್ಲಿ ಏನಾಯ್ತು ಸರ್, ಇಲ್ಲಿ ಮನೆ ಇದ್ದವರಿಗೆ ಮನೆ ಕೊಡಕತ್ತಾರೆ ಸರ್. ನಾವು ಬೇರೆ ಮನೆನಾಗ 10 ವರ್ಷ ಆಯ್ತು ಸರ್ ವಾಸ ಮಾಡ್ತಿರೋದು. ನಮಗೆ ಇವ್ರಿಗೆ ಒಂದು ಯಾವುದಿಲ್ಲ ಸರ್. ಮನೆ ಇಲ್ಲ, ಜಾಗ ಎಲ್ಲಿ ಹೇಳಕತ್ತಾರೆ, ಜಾಗ ಕೊಡ್ತೀವಿ ಗೌರ್ಮೆಂಟ್ಲಿಂದ ಮನೆ ಕೊಡ್ತೀವಿ ಅಂತ ಹೇಳಕತ್ತಾರೆ. ನಮಗೆ ಇವ್ರಿಗೂ ಯಾವಿಲ್ಲ ಸರ್. ಕೇಳಿದ್ರೆ ನಮ್ದು ಯಾವ್ದು ಬರ್ತಿಲ್ಲ ಸರ್. ಬರೀ ಕೇಳೋದಾಗತ್ತೆ ಸರ್. ಇವಾಗ ಬಂದದ ಮನೆಗಳು ಅಂತೆ ಇದ್ದವರಿಗೆ ಬಂದದ, ಮನೆ ಇದ್ದವ್ರಿಗೆ ಮನೆ ಬಂದಾವ, ಇಲ್ದವ್ರಿಗೆ ಏನಿಲ್ಲ ಸರ್. ಈಗ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ. ನಮ್ಮದು ಗ್ರಾಮ ಅರಗಿಂಡೋಣೆ, ಬೆಳಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಈ ಪಂಚಾಯತಿ ಬೆಳಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ಗ್ರಾಮಗಳು ಬರ್ತವೆ. ಅರಗಿಂಡೋಣಿ ಗ್ರಾಮ, ಜಾನಕುಂಟೆ ಗ್ರಾಮ, ಜಾನಕುಂಟೆ ತಾಂಡ ಗ್ರಾಮ ಮತ್ತು ಬೆಳಗಲ್ ಗ್ರಾಮ, ಬೆಳಗಲ್ ತಾಂಡ ಗ್ರಾಮ. ಇಷ್ಟು ಈ ಬೆಳಗಲ್ ಪಂಚಾಯತ್ ವ್ಯಾಪ್ತಿಗೆ ಬರ್ತವೆ 5 ಹಳ್ಳಿಗಳು. ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಗಣಿ ಬಾಧಿತ ಪ್ರದೇಶ ಈ 5 ಗ್ರಾಮಗಳಲ್ಲಿ SC ST ಒಂದು ವಸತಿ ರಹಿತರಿಗೆ ಬಹುತೇಕ ಜನರಲ್ಲಿ ಆರ್ಥಿಕವಾಗಿ ಇರೋರಿಗೆ ಇದರಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಮಾಡಲಾಗಿರುತ್ತದೆ. ಇದು ಉದ್ದೇಶಪೂರ್ವಕವಾಗಿ ಹಾಗೂ ಇವರು ಕಮಿಟ್ಮೆಂಟು ಅಂದರೆ ಒಪ್ಪಂದ, ಅಂದರೆ ಈ ಒಂದು ಗಣಿಬಾಧಿತ ಪ್ರದೇಶ ಒಂದು ವಸತಿ ಮನೆಗಳಿಗೆ 7 ಲಕ್ಷ ಅನುದಾನ ಬರುತ್ತಂತೇಳಿ ಈಗ ಮಾಹಿತಿ ಸಿಕ್ಕಿರೋದ್ರಿಂದ ಈ ಒಂದು ಲೋಕಲ್ ಸ್ಥಳೀಯ ಒಂದು ಆಡಳಿತ ಒಂದು ಅಧ್ಯಕ್ಷರು ಮತ್ತು ಒಂದು ಸದಸ್ಯರ ಒಂದು ಒಪ್ಪಂದದ ಮೇರೆಗೆ ಈ ಒಂದು ಆಯ್ಕೆ ಪಟ್ಟಿಯನ್ನು ಆಯ್ಕೆ ಮಾಡಿರುತ್ತಾರೆ. ಇದು ಬಹುತೇಕ ಕಾನೂನು ಬಾಹಿರವಾಗಿರುತ್ತದೆ. ಇದನ್ನು ರದ್ದುಪಡಿಸಿ ಮರು ಆಯ್ಕೆ ಪಟ್ಟಿಯನ್ನು ಜಾರಿ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಬಹುತೇಕ ಜನರಿಗೆ ಇಲ್ದವರಿಗೆ ಗುಡಿಸಲಿಯಲ್ಲಿ ಇರೋರಿಗೆ ಕೈ ಬಿಟ್ಟಿರ್ತಾರೆ. ಬಹುತೇಕ ಭಾರಿ ಜನರಿಗೆ ಗುಡಿಸಲಿಯಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನೇ ಕೈ ಬಿಟ್ಟಿರ್ತಾರೆ. ದೊಡ್ಡ ಮನೆ ಕಟ್ಕೊಂಡಿರೋರಿಗೆ ಇದರಲ್ಲಿ ಆಯ್ಕೆ ಮಾಡಿರ್ತಾರೆ. ಇದು ತಪ್ಪು ಮಾಡಿರೋದ್ರಿಂದ ಇದನ್ನು ಸರಿಪಡಿಸಲು ಮತ್ತು ಪುನರ್ ಆಯ್ಕೆ ಮಾಡಲು ಸರ್ಕಾರ ಈ ಒಂದು ಆಯ್ಕೆ ಪಟ್ಟಿಯನ್ನು ರದ್ದು ಮಾಡಿ ಪುನರ್ ಆಯ್ಕೆ ಪಟ್ಟಿಯನ್ನು ಆಯ್ಕೆ ಮಾಡಲು ಕ್ರಮ ಕೈಗೊಳ್ಳಬೇಕಂತ ಎಲ್ಲ ಒಂದು ಗ್ರಾಮದಿಂದ ಬಂದಿರತಕ್ಕಂಥ ಜನರ ಬೇಡಿಕೆ ಆಗಿರುತ್ತಂತ ನಮ್ಮ ಗ್ರಾಮದಲ್ಲಿ ಈಗಾಗಲೇ ನೇರಗ ಕಾಮಗಾರಿ ನಡೆದಿರುತ್ತದೆ. ಅದರಲ್ಲಿ ಬಹುತೇಕ ಹಳೆ ಕಾಮಗಾರಿಗಳ ನಿರ್ಮಾಣ ಮಾಡಿದ ಸ್ಥಳದಲ್ಲೇ ಹೊಸ ಕಾಮಗಾರಿಗಳ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಾರೆ ಗ್ರಾಮ ಪಂಚಾಯತಿಯವರು. ಇದು ಅಭಿವೃದ್ಧಿಗೆ ಕುಂಠಿತವಾಗಿರುತ್ತದೆ. ಹಾಗೂ NMRನಲ್ಲಿ ಇರ್ತಕ್ಕಂಥ ಫಲಾನುಭವಿಗಳೇ ಬೇರೆ, ಫೋಟೋದಲ್ಲಿರ್ತಕ್ಕಂಥ ಫಲಾನುಭವಿಗಳೇ ಬೇರೆ. ಈ ಒಂದು ಫಲಾನುಭವಿಗಳಿಂದ ಈ ಹಿಂದೆ ನೆರಗ ಕೆಲಸ ಕಾಮಗಾರಿ ನಡೆದಲ್ಲಿ ಅವರ ನೆರಗ ಕಾಮಗಾರಿ ಮಾಡಿರ್ತಕ್ಕಂಥ ನೆರಗ ಫಲಾನುಭವಿಗಳ ಖಾತೆಯಿಂದ, ಬ್ಯಾಂಕ್ ಖಾತೆಯಿಂದ ತಮ್ಮ ಇಂಪ್ರೆಷನ್ ಪಡೆಯೋದ್ರ ಮೂಲಕ ಇವರ ಗ್ರಾಮ ಪಂಚಾಯತ್ ಸದಸ್ಯರ ವಾರಸರು ಅವರು ಖಾತೆಗಳಿಗೆ ಹಣ ವರ್ಗಾವಣೆ ಮಾಡ್ಕೊಂಡಿರ್ತಾರೆ. ಈ ಏನೈತೆ ಅವ್ರ ಅಕೌಂಟಿಗೆ ಬಿದ್ದಿರ್ತೈತಲ್ಲ, ಫಲಾನುಭವಿಗಳ ಅಕೌಂಟಿಗೆ ಈ ಒಂದು ಸರ್ಕಾರದ ಏನು ಪೇಮೆಂಟ್ ಆಗಿರ್ತದೆ, ಅವರ ಅಕೌಂಟ್ನಿಂದ ತಮ್ಮ ಇಂಪ್ರೆಷನ್ ಪಡೆಯೋದ್ರ ಮೂಲಕ ತಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡ್ಕೊಂಡಿರ್ತಾರೆ. ಇದು ಬಗ್ಗೆ ತನಿಖೆ ಆಗಬೇಕು. ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಬಗ್ಗೆ ಸರ್ಕಾರ ಪೂರ್ಣ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ಮೀಡಿಯಾ ಮುಂದೆ ನಾವು ಮನವಿ ಮಾಡ್ಕೊಳ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.